ಇನ್ನು ಮಲ್ಲಿಕಾರ್ಜುನ್ ಮುತ್ಯಾ ವಿರುದ್ಧ ಪೋಕ್ಸೋ ಕೇಸ್ ದಾಖಲಾಗಿದೆ. ಸ್ವಘೋಷಿತ ದೇವಮಾನವನ ಪರ ಭಕ್ತರು ನಿಂತಿದ್ದಾರೆ. ಇದೀಗ ಮಹಲ್ ರೋಜಾ ಮಠದಲ್ಲಿ ಮುತ್ಯಾ ಭಕ್ತರಿಂದ ಸಭೆಯನ್ನ ಕೂಡ ಮಾಡಲಾಗ್ತಾ ಇದೆ. ಪೋಷಕರು ದೂರು ನೀಡದೆ ಇದ್ರೂ ಕೂಡ ಸಹ ಎಫ್ಐಆರ್ ಅನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಕೂಡಲೇ ಪೋಕ್ಸೋ ಪ್ರಕರಣವನ್ನ ರದ್ದು ಮಾಡಬೇಕು ಅಂತ ಆಗ್ರಹಿಸ್ತಾ ಇರುವಂತದ್ದು. ಮಲ್ಲಿಕಾರ್ಜುನ್ ಮುತ್ಯಾ ವಿರುದ್ಧ ಪೋಕ್ಸೋ ಕೇಸ್ ದಾಖಲಾಗಿದೆ. ಸ್ವಘೋಷಿತ ದೇವಮಾನವ ಪರ ಇದೀಗ ಭಕ್ತರು ನಿಂತಿದ್ದಾರೆ. ಯಾದಗಿರಿಯ ಮಹಲ್ ರೋಜಾ ಮಠದಲ್ಲಿ ಮುತ್ಯಾ ಭಕ್ತರಿಂದ ಸಭೆಯನ್ನ ಮಾಡಲಾಗ್ತಾ ಇದೆ. ಪೋಷಕರು ದೂರು ನೀಡದಲೇ ಇದ್ರೂ ಕೂಡ ಎಫ್ಐಆರ್ ದಾಖಲು ಮಾಡಿದ್ದೀರಾ. ಕೂಡಲೇ ಪೋಕ್ಸೋ ಪ್ರಕರಣವನ್ನ ರದ್ದು ಮಾಡಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಇನ್ನು ಪ್ರಕರಣವನ್ನ ರದ್ದು ಮಾಡಿದ್ದದಿದ್ದರೆ ಉಗ್ರ ಹೋರಾಟದ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಜಿಲ್ಲಾಡಳಿತಕ್ಕೆ 2 ದಿನಗಳ ಗಡುವನ್ನ ನೀಡ್ತಾ ಇದ್ದಾರೆ ಭಕ್ತರು. ಇದೀಗ ಸಭೆ ಕೂಡ ಆಗ್ತಾ ಇರುವಂತದ್ದು. ಭಕ್ತರು ಇದೀಗ ಮುತ್ಯಾ ಪರ ನಿಂತಿದ್ದಾರೆ. ನೀವು ಎಫ್ಐಆರ್ ಅನ್ನ ರದ್ದು ಮಾಡಲಿಲ್ಲ ಅಂತ ಅಂದ್ರೆ, ಪೋಕ್ಸೋ ಏನ್ ಕೇಸ್ ಹಾಕಿದ್ದೀರಾ ಅದನ್ನ ರದ್ದು ಮಾಡಲಿಲ್ಲ ಅಂತ ಅಂದ್ರೆ ನಾವು ಉಗ್ರ ಹೋರಾಟವನ್ನ ಮಾಡ್ತೀವಿ ಅಂತ ಇದೀಗ ಮುತ್ಯಾ ಪರ ಭಕ್ತರು ನಿಂತಿರುವಂತದ್ದು. ಈ ಕುರಿತಾಗಿ ಚರ್ಚೆಯನ್ನ ಕೂಡ ಮಾಡ್ತಿದ್ದಾರೆ. ಯಾದಗಿರಿಯ ಮಹಲ್ ರೋಜಾದಲ್ಲಿ ಮಠದಲ್ಲಿ ಮುತ್ಯಾ ಭಕ್ತರಿಂದ ಸಭೆಯನ್ನ ಮಾಡ್ತಾ ಇರುವಂತದ್ದು. ಕೂಡಲೇ ಪೋಕ್ಸೋ ಪ್ರಕರಣವನ್ನ ರದ್ದು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಆಗ್ರಹಿಸ್ತಾ ಇದ್ದಾರೆ. ಪ್ರಕರಣ ರದ್ದು ಮಾಡದಿದ್ರೆ ಉಗ್ರ ಹೋರಾಟವನ್ನ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನ ಕೂಡ ಕೊಡ್ತಾ ಇರುವಂತದ್ದು. 2 ದಿನಗಳ ಗಡುವನ್ನ ಕೂಡ ಭಕ್ತರು ಈ ಸಂದರ್ಭದಲ್ಲಿ ನೀಡಿದ್ದಾರೆ. 2 ದಿನದೊಳಗೆ ಪೋಕ್ಸೋ ಕಾಯ್ದೆಯನ್ನ ನೀವು ರದ್ದು ಮಾಡಬೇಕು ಅಂತ ಕೇಳ್ತಾ ಇರುವಂತದ್ದು ಭಕ್ತರು. ಮುತ್ಯಾ ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ನಾನು ಯಾವ ರೀತಿಯಾದಂತ ತಪ್ಪನ್ನ ಕೂಡ ಮಾಡಿಲ್ಲ. ವಿಚಾರಣೆಗೆ ಕರೆದಂತ ಸಂದರ್ಭದಲ್ಲಿ ನಾನು ವಿಚಾರಣೆಗೆ ಹೋಗ್ತೀನಿ ಅಂತ ಮುತ್ಯಾ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ. ವಿಡಿಯೋ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಅದಾದ ನಂತರ ಇಂದು ಮುತ್ಯಾನ ಪರವಾಗಿ ಮಠದಲ್ಲಿ ಭಕ್ತರು ಸಭೆಯನ್ನ ಕೂಡ ಮಾಡ್ತಿದ್ದಾರೆ. ಅವರ ಪೋಷಕರೇ ದೂರನ್ನ ಕೊಟ್ಟಿಲ್ಲ, ಆದ್ರೂ ಕೂಡ ನೀವು ಪೋಕ್ಸೋ ಕಾಯ್ದೆಯನ್ನ ದಾಖಲು ಮಾಡ್ಕೊಂಡಿದ್ದೀರಾ, ಹಾಕಿದ್ದೀರಾ ಅಂತ ಇದೀಗ ಮುತ್ಯಾನ ಪರವಾಗಿ ಭಕ್ತರು ನಿಂತಿರುವಂತದ್ದು. ಸಭೆಯನ್ನ ಮಾಡ್ತಿದ್ದಾರೆ. 2 ದಿನಗಳ ಗಡುವನ್ನ ಕೂಡ ಕೊಡಲಾಗಿದೆ. 2 ದಿನದೊಳಗೆ ನೀವು ಈ ಒಂದು ಕೇಸ್ನ ವಾಪಸ್ ಪಡೆದುಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ. ಮುತ್ಯಾನ ಪರವಾಗಿ ಭಕ್ತರು ಇದೀಗ ನಿಂತಿದ್ದಾರೆ. ಕೂಡಲೇ ಪೋಕ್ಸೋ ಪ್ರಕರಣವನ್ನ ರದ್ದು ಮಾಡಬೇಕು ಅಂತ ಆಗ್ರಹಿಸ್ತಾ ಇರುವಂತದ್ದು. ಈ ಸಂದರ್ಭದಲ್ಲಿ ಸಭೆ ಕೂಡ ನಡೀತಾ ಇದೆ. ಸಭೆಯಲ್ಲಿ ಹಲವು ವಿಚಾರಗಳ ಬಗ್ಗೆ ಚರ್ಚೆ ಕೂಡ ಆಗ್ತಾ ಇದೆ. 2 ದಿನದ ಗಡುವನ್ನ ಕೊಟ್ಟಿರುವಂತದ್ದು ಭಕ್ತರು. 2 ದಿನದೊಳಗೆ ಜಿಲ್ಲಾಡಳಿತ ಕ್ರಮವನ್ನ ತೆಗೆದುಕೊಳ್ಳಬೇಕಾಗುತ್ತೆ. ಮಲ್ಲಿಕಾರ್ಜುನ್ ಮುತ್ಯಾ ವಿರುದ್ಧ ಪೋಕ್ಸೋ ಕೇಸ್ ದಾಖಲಾಗಿರುವಂತದ್ದು. ಇದೀಗ ಮುತ್ಯಾನ ಪರವಾಗಿ ಭಕ್ತರು ನಿಂತಿದ್ದಾರೆ. ಮಲ್ಲಿಕಾರ್ಜುನ್ ಮುತ್ಯಾ ವಿರುದ್ಧ ಪೋಕ್ಸೋ ಕೇಸ್ ದಾಖಲಾಗಿದೆ. ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ಮಲ್ಲಿಕಾರ್ಜುನ್ ಮುತ್ಯಾ. ಹೈಕೋರ್ಟ್ ಮೆಟ್ಟಿಲೇರಿರುವಂತದ್ದು. ಸೋಮವಾರ ಅರ್ಜಿ ವಿಚಾರಣೆಯನ್ನ ನಡೆಸುತ್ತೆ ಹೈಕೋರ್ಟ್. ಮಲ್ಲಿಕಾರ್ಜುನ್ ಮುತ್ಯಾ ವಿರುದ್ಧ ಪೋಕ್ಸೋ ಕೇಸ್ ದಾಖಲಾಗಿದೆ. ಇದೀಗ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ಮಲ್ಲಿಕಾರ್ಜುನ್ ಮುತ್ಯಾ. ಸೋಮವಾರ ಇದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಕೂಡ ಆಗತ್ತೆ. ಒಂದ್ ಕಡೆನಲ್ಲಿ 2 ದಿನಗಳ ಗಡುವನ್ನ ಭಕ್ತಾದಿಗಳು ಜಿಲ್ಲಾಡಳಿತಕ್ಕೆ ಕೊಟ್ಟಿರುವಂತದ್ದು. ಇನ್ನೊಂದು ಕಡೆ ಮುತ್ಯಾ ಹೈಕೋರ್ಟ್ ಮೆಟ್ಟಿಲನ್ನ ಕೂಡ ಹೇರಿದ್ದಾರೆ. ಸೋಮವಾರ ಈ ಕುರಿತಾಗಿ ಅರ್ಜಿ ವಿಚಾರಣೆ ಕೂಡ ಆಗತ್ತೆ.